ಲಾರಿಜಾನಿಯನ್ನ ತುಂಬಾ ಪ್ರೇಸ್ ಮಾಡ್ತಾರೆ. ಯಾಕೆಂದ್ರೆ ಇರಾನ್ ಭದ್ರತಾ ನೀತಿಯ ಶಿಲ್ಪಿ ಅಂತ ಈತನನ್ನ ಹೇಳ್ತಾರೆ. ಹಾಗೆ ನೋಡಿದ್ರೆ ಇರಾನ್ ನಲ್ಲಿ ಕಟ್ಟರ್ ಮೂಲಭೂತವಾದಿಗಳು ಇರೋದು. ಧರ್ಮದ ಆಧಾರದ ಮೇಲೆ ಎಲ್ಲವೂ ದೇಶನೂ ನಡಿಬೇಕು, ಸ್ತ್ರೀಯರು ನಡಿಬೇಕು, ಪುರುಷರು ನಡಿಬೇಕು, ಕಾನೂನುಗಳು ಸಂವಿಧಾನವೂ ಕೂಡ ಧರ್ಮದ ಆಧಾರದ ಮೇಲೆ ಇರಬೇಕು ಅಂತ ಇಸ್ಲಾಂ ಕ್ರಾಂತಿ 1979 ಆದ ಮೇಲೆ ಕಟ್ಟರ್ ಮೂಲಭೂತವಾದಿಗಳು ದೇಶವನ್ನ ಆಳ್ತಾ ಇದ್ರು. ಆದ್ರೆ ಈ ಲಾರಿಜಾನಿ ಏನಿದ್ದಾನೆ, ಈತ ಆ ಸಾಲಿಗೆ ನಿಲ್ಲುವವನಲ್ಲ. ಈತ ಸೌಮ್ಯವಾದಿ, ವ್ಯವಹಾರಸ್ಥ, ವಿವೇಕ ಉಳ್ಳವನು, ತುಂಬಾ ಮಾಡರೇಟ್ ಮತ್ತು ರಿಯಲಿಸ್ಟಿಕ್ ಪ್ರಾಗ್ಮ್ಯಾಟಿಕ್ ಲೀಡರ್ ಅಂತ ಕರೆಸ್ಕೊಳ್ತಾ ಇದ್ದ. ಆತ ತುಂಬಾ ತುಂಬಾ ಚದುರಂಗ ದಾಟದಲ್ಲಿ ಪಳಗಿದ್ದ ಮತ್ತು ಯಾವಾಗಲೂ ತುಂಬಾ ಮೂಲಭೂತವಾದಿಯಂತೆ ಆತ ಬಿಹೇವ್ ಮಾಡ್ತಾ ಇರಲ್ಲ. ಹಾಗಾಗಿ ಆತನ ಚರಿಷ್ಮಾ ಏನಿದೆ ಅದ್ರ ಬಗ್ಗೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಮಾತಾಡ್ತಾ ಇದ್ದ. ಸೊ ಇಂತಹ ಲಾರಿಜಾನಿ ಡೆಫಿನೆಟ್ಲಿ ಟಾರ್ಗೆಟ್ ಆಗಿದ್ದ. ಮತ್ತು ಲಾರಿಜಾನಿ ತಂದೆಯ ಆಸ್ತಿ ಮಗನಿಗೆ, ತಂದೆಯ ಉತ್ತರಾಧಿಕಾರ ಮಗನಿಗೆ ಅನ್ನೋದನ್ನ ವಿರೋಧ ಕೂಡ ಮಾಡಿದ್ದ. ಯಾವಾಗ ಮಸ್ತವಾನನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಲಾಯಿತು, ಯಾವಾಗ ಆತನನ್ನ ಸರ್ವೋಚ್ಚ ನಾಯಕನಾಗಿ ಘೋಷಣೆ ಮಾಡಲಾಯಿತು, ಆಗ ಲಾರಿಜಾನಿ ಇದನ್ನ ತೀವ್ರವಾಗಿ ವಿರೋಧಿಸಿದ್ದ. ಆದರೂ ಕೂಡ ಇವನು ಇರಾನ್ ಅನ್ನ ನಡೆಸಿರುವ ರೀತಿಗೆ ಸ್ವತಃ ಅಮೆರಿಕ ಮತ್ತು ಇಸ್ರೇಲ್ ವಿಲವಿಲ್ಲ ಅಂತ ಒದ್ದಾಡ್ತಾರೆ.